67ನೇ ಪ್ರಶ್ನೆಯನ್ನ ಗಮನಿಸಿ. √3 secant a ಡಿವೈಡೆಡ್ ಬೈ cosecant a ಇಸ್ ಈಕ್ವಲ್ ಟು 1 ಆದರೆ a ಬೆಲೆಯನ್ನು ಕಂಡುಹಿಡಿಯಿರಿ. ಸೊ ಇಲ್ಲಿ √3 secant a ಡಿವೈಡೆಡ್ ಬೈ cosecant a ಇಸ್ ಈಕ್ವಲ್ ಟು 1 ಆದರೆ ಕೋನ a. ಸೊ ಈ a ಯ ಬೆಲೆಯನ್ನ ಕಂಡುಹಿಡಿಬೇಕು ಮಕ್ಕಳು. ಸೊ ಇಲ್ಲಿ √3 ಇಂಟು secant a ರೆಸಿಪ್ರೋಕಲ್ ಆಫ್ ಕಾಸ್ ಏನಾಗುತ್ತೆ ಮಕ್ಕಳು, secant a ಆಗತ್ತೆ. ಸೊ ಹಾಗಾಗಿ ಇದನ್ನ 1/cos a ಅಂತ ಬರೆಯುವ. ಹೋಲ್ ಡಿವೈಡೆಡ್ ಬೈ cosecant a ರೆಸಿಪ್ರೋಕಲ್ ಆಫ್ sin a ಏನಾಗುತ್ತೆ, cosecant a ಆಗತ್ತೆ ಇಸ್ ಈಕ್ವಲ್ ಟು 1. ಸೊ ಇದೇನಾಗುತ್ತೆ √3 ಡಿವೈಡೆಡ್ ಬೈ cos a ಇಂಟು, ಸೊ ಇದನ್ನ ಅಂಶಕ್ಕೆ ತಗೊಂಡ್ಕೊಂಡ ಹೋದಾಗ ಸೊ ಇದೇನಾಗುತ್ತೆ, ಅಂಶದಲ್ಲಿರೋದು ಛೇದಕ್ಕೆ ಬರುತ್ತೆ, ಛೇದದಲ್ಲಿದ್ದು ಅಂಶಕ್ಕೆ ಹೋಗುತ್ತೆ. ಸೊ ಇದೇನಾಗುತ್ತೆ sin a ಡಿವೈಡೆಡ್ ಬೈ 1 ಇಸ್ ಈಕ್ವಲ್ ಟು 1. ಓಕೆ, ಸೊ √3 ಇಂಟು sin a ಬೈ cos a ಇಸ್ ಈಕ್ವಲ್ ಟು 1. ಸೊ √3 ಇಂಟು sin a ಬೈ cos a ಏನಾಗುತ್ತೆ ಹೇಳಿ, tan a ಆಗತ್ತೆ ಮಕ್ಕಳು ಇಸ್ ಈಕ್ವಲ್ ಟು 1. ಸೊ tan a ಇಸ್ ಈಕ್ವಲ್ ಟು ಏನಾಗುತ್ತೆ 1/√3 ಆಗತ್ತೆ. ಸೊ ಇಲ್ಲಿ tan a, ಸೊ ಇದಕ್ಕೆ 1/√3. ಸೊ a 30 ಡಿಗ್ರಿ ಆದಾಗ tan 30 ಡಿಗ್ರಿ ಏನಾಗುತ್ತೆ 1/√3 ಗೆ ಸಮನಾಗತ್ತೆ. ಸೊ ಹಾಗಾಗಿ ಇಲ್ಲಿ ಕೋನ a ಇಸ್ ಈಕ್ವಲ್ ಟು 30 ಡಿಗ್ರಿ ಆಗತ್ತೆ. ಹಾಗಾಗಿ ಕೋನ a ದ ಬೆಲೆಯು 30 ಡಿಗ್ರಿ ಆಗಿದೆ.